ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಇದು ಗರಿ ಗರಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ. ಹಾಗೆಯೇ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು 8 ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಇದನ್ನು ತೊಗೊಂಡಿದ್ದೀನಿ. ನಾನು ದೊಡ್ಡ ಸೈಜಿನ 8 ಈರುಳ್ಳಿ ಇದೆ. ಇದನ್ನು ನಾವು ಉದ್ದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಬಿಳಿ ಇರುತ್ತೆ ನೋಡಿ, ಗಟ್ಟಿಯಾಗಿರುತ್ತೆ ಈರುಳ್ಳಿಗೆ ಮೇಲ್ಗಡೆ, ಅದನ್ನು ತೆಗಿಬೇಕು. ತೆಗೆದು ನಾವು ಇದನ್ನು ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕು. ಈರುಳ್ಳಿ ಪಕೋಡ ಅಂದ ಕೂಡಲೇ ಈರುಳ್ಳಿ ಸ್ವಲ್ಪ ಹೆಚ್ಚು ಇರಲೇಬೇಕು. ಹೀಗಾಗಿ ನಾನು ಇಲ್ಲಿ 8 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇದು ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ನಾನು ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಉಪ್ಪು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬಿಡಿ ಬಿಡಿಯಾಗಬೇಕು. ಇದರಲ್ಲಿ ನೀರಿನ ಅಂಶ ಬಿಡೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀರಿನ ಅಂಶ ಎಲ್ಲ ಬಿಡಬೇಕು. ನಾವು ಈ ಪಕೋಡಾಗೆ ನೀರು ಹಾಕ್ತಾ ಇಲ್ಲ, ನೀರು ಹಾಕದೇ ಹಾಗೇ ಮಾಡ್ತಾಯಿದ್ದೀವಿ. ಇದರಲ್ಲಿ ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ನೋಡಿ, ಆ ನೀರಿನಲ್ಲಿನೇ ನಾನು ಹಿಟ್ಟನ್ನು ಕಲಿಸ್ಕೊಂಡು ನಾನು ಇಲ್ಲಿ ಪಕೋಡಾನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪಕೋಡ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ನೀರು ಕೂಡ ಬಿಟ್ಕೊಂಡಿದ್ದೆ ಈರುಳ್ಳಿಗೆ. ಈಗ ಇದರಲ್ಲಿ ನಾನು 2 ಟೀ ಸ್ಪೂನಷ್ಟು ಇಲ್ಲಿ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಹಾಗೆಯೇ ಕೆಂಪು ಕಾಶ್ಮೀರಿ ಮೆಣಸಿನ್ಕಾಯಿ ಖಾರ 1 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನ್ 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆಯೇ 1/4 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆಯೇ ಅಜ್ವಾಯಿನ್ ಇದು ಕೂಡ 1/4 ಟೀ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ಇವಿಷ್ಟು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಬೋಂಡ ಮಾಡಲಿಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನಮಗೆ ಈರುಳ್ಳಿಯಲ್ಲಿ ನೀರೇನು ಬಿಟ್ಕೊಳ್ಳುತ್ತೆ ನೋಡಿ, ಆ ನೀರಿನಲ್ಲಿನೇ ನಾವು ಈ ಈರುಳ್ಳಿ ಬೋಂಡನ ಮಾಡ್ಕೋಬೇಕು. ಈಗ ನಾನು ಇದರಲ್ಲಿ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸಿ ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀವು ಹಿಟ್ಟು ಸೇರಿಸ್ಕೊಳ್ಳಿ. ಒಮ್ಮೆಲೆ ಹಿಟ್ಟು ಹೆಚ್ಚು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿಕೊಂಡು ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಸೇರಿಸಿದ್ದೀನಿ. ಅದು ವಿಡಿಯೋ ಆಗಲಿಲ್ಲ. ಈಗ ಇದಕ್ಕೆ ನನಗೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಹಿಟ್ಟು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಈಗ ಇದನ್ನು ನಾವು 15 ನಿಮಿಷ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಇವಾಗ ಇಲ್ಲಿ 15 ನಿಮಿಷ ಆಗಿದೆ. ಈಗ ನೋಡಿ, ಇಲ್ಲಿ ಹಿಟ್ಟು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಎಲ್ಲ ಹಿಟ್ಟು ಏನಿದೆಯಲ್ಲ ಈರುಳ್ಳಿಗೆ ಎಲ್ಲ ಕಡೆಯೂ ಕೋಟಾಗಿದೆ. ಈಗ ನಾವು ಎಣ್ಣೆಯಲ್ಲಿ ಇದನ್ನು ಕರಿಬೇಕಾಗತ್ತೆ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಇವಾಗ ಬಿಸಿಯಾಗಿದೆ. ಇದರಲ್ಲಿ ನಾವು ಈ ಬೋಂಡಾನ ಬಿಡಬೇಕು. ನಿಮಗೆ ಬೇಕಾದ ಸೈಜ್ನಲ್ಲಿ ದಪ್ಪದು ಬೇಕಂದರೆ ದಪ್ಪದು, ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ನೀವು ಇದರಲ್ಲಿ ಬಿಡಬಹುದು. ಪಕೋಡ ಎಣ್ಣೆಯಲ್ಲಿ ಬಿಡುವಾಗ ಉರಿ ಜಾಸ್ತಿ ಇರಲಿ. ನಂತರ ಮೀಡಿಯಮ್ನಲ್ಲಿ ಇಟ್ಟು ಇದನ್ನು ನೀವು ಕರಿಬೇಕು. ಇವಾಗ ನೋಡಿ, ಇಲ್ಲಿ ತಕ್ಷಣವೇ ಇದನ್ನು ತಿರುಗಿಸ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಬಿಚ್ಕೊಂಡ್ಬಿಡತ್ತೆ ಎಲ್ಲ ಪೂರ್ತಿ. ನಾವು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಹೊತ್ತು 1 ನಿಮಿಷ ಆದ ನಂತರ ನಾವು ಇದನ್ನು ತಿರುಗಿಸಬೇಕು. ತಿರುಗಿಸಿ ಈಗ ನೋಡಿ, ಇಲ್ಲಿ ಗರಿ ಗರಿಯಾದಂಥ ಬೋಂಡ ಇಲ್ಲಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಈ ಪಕೋಡ. ಇದನ್ನು ನೀವು ಅನ್ನದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ತಿನ್ನಬಹುದು. ಹಾಗೆಯೇ ಕಾಫಿ ಟೀ ಜೊತೆಯಲ್ಲಿ ಕೂಡ ನೀವು ಇದನ್ನು ತಿನ್ನಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.